ತೆಗೀರಿ ಕ್ಲಾಸ್ ನೋಡಕ್ ಆಯ್ತಿಲ್ಲ. ಏನೋ ಮಾಡ್ತಾ ಗಾಯ್ಸ್, ಇವತ್ತು ನಾವೆಲ್ಲ ಭದ್ರಾವತಿಗೆ ಹೊರಟಿದ್ದೀವಿ. ಸೇಮ್ ಲಾಸ್ಟ್ ಟೈಮ್ ಕೂಡ ನಮ್ಮ ಇದೇ ಚಾನಲಲ್ಲಿ ವ್ಲಾಗ್ ಹಾಕಿರ್ತೀನಿ. ಏನಕ್ಕೆ ಅಂದರೆ ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಚಂದ್ರ ಅವ್ರ ಊರಲ್ಲಿ ನಾಳೆ ಗೋಧಿ ಹಬ್ಬ. ಸೊ ಅವ್ರ ದೊಡ್ಡಮ್ಮ ಫೋನ್ ಮಾಡಿ ಬರಲೇಬೇಕು ಎಲ್ಲರೂ ಅಂತ ಕರೆದಿದ್ರು. ಸೊ ಅದಕ್ಕೋಸ್ಕರ ಮತ್ತೆ ಲಾಸ್ಟ್ ವರ್ಷನೂ ಕರೆದಿದ್ರು, ಹೋಗೋಕ್ಕಾಗಿಲ್ಲ. ಬಟ್ ಈ ವರ್ಷ ಹೋಗ್ತಾ ಇದ್ದೀವಿ. ಹತ್ತತ್ರ ಈ ವರ್ಷದಲ್ಲಿ 2ನೇ ಸತಿ ಸಿಕ್ಕಾಪಟ್ಟೆ ಟೈಮ್. ನಮಗಂತೂ ಭದ್ರಾವತಿ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಸೊ ಲಾಸ್ಟ್ ಇಯರ್ ಹೋದಾಗ ಕೂಡ ಈ ಸಲನೂ ಹೋಗ್ತಾ ಇದ್ದೀವಿ. ಇವತ್ತು ಹೋಗಿ ನಾಳೆ ಇತ್ತು ನಾಡಿದ್ದು ಲಾಸ್ಟ್ 2 ಡೇಸ್ ಟ್ರಿಪ್ಪು. ಸೊ ಈ ವ್ಲಾಗ್ ಹೋಗಿ ಬರೋವರೆಗೂ ಮಸ್ತಾಗಿ ಅಲ್ಲೇನೇನು ವೈಬ್ಸ್ ಇರುತ್ತೆ, ಅಲ್ಲಿರೋ ಮಕ್ಕಳೆಲ್ಲ ಕಾಯ್ತಾವ್ರಪ್ಪ ನಮಗೋಸ್ಕರ ಬನ್ನಿ 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 ಅಂತ. ಸೊ ಇವತ್ತು ಹೋಗಿ ಬರೋವರೆಗೂ ಸಕ್ಕತ್ತಾಗಿರುತ್ತೆ. ಹೋಗಿ ಬರೋವರೆಗೂ ವ್ಲಾಗ್ ನೋಡ್ತಾ ಇರಿ. ದೇವಟ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು. ಇನ್ನು ಅಲ್ಲೇ ಅವನು ಈ ಗಾಡಿ ಏನಂದ್ರೆ ಸರ ಸಿಗ್ನಲ್ ಅದನ್ನ ಓಡ್ ಇನ್ನೂ ಎಷ್ಟೋ ಇಲ್ಲಿ ಓಡ್ ಓದ್ತಾರೋದು, ಇಲ್ಲಿಂದ ಓಡೋದು, ಇಲ್ಲಿಂದ ಓದ್ತಾರೋದು. ಸ್ಪೈಡರ್ ಮ್ಯಾನ್ ಚಿಕ್ಕಪೇಟೆಗೆ ಹೋಗಿದ್ದಲ್ಲ ಇವತ್ತು, ಅದಕ್ಕೆ ಅದಾ ಗೊತ್ತು ನನ್ನ ಮಗನೇ, ನೀವೇ ಕಂಡಿರ್ತೀಯ ನೀನು ಅಂತ. ಇಲ್ಲಿಂದ ಇಲ್ಲಿ ಬರೋದು ಬಿಟ್ಟು ಯಾವ್ದೇ ಹಾಕ್ರೆ ಅಲ್ಲಿ ಹೋಗಿದ್ರೆ ನಿನ್ನ ತೆಗೀರಿ ಕ್ಲಾಸ್ ನೋಡಕ್ ಆಯ್ತಿಲ್ಲ. ಯಾವ್ದೋ ಬೇರೆ ಯಾವ್ದಾನ ಹಾಕೊಂಬೇಕ್ತೇನೆ. ತಪ್ಪ ಇನ್ನು ಅರ್ಧ ಮಗನೇ ಕಾಣಲ್ಲ ಅದ್ರಲ್ಲಿ. ಸಮಾಚಾರ ಏನಿಲ್ಲ. ಮೂರ್ತಿನ ಪಿಕ್ ಮಾಡಾಕ ಎಲ್ಲಿ ಮೂರ್ತಿ ಅವ್ರ ಆಫೀಸರ್ ಅನ್ನೋ ಎಮ್ಮಿ ಸಿಗ್ನಲ್ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹತ್ರನ ಗೊರಗೊಂಡೆಪಾಳ್ಯ ಸಿಗ್ನಲ್ ಇಂದ ಮುಂದೆ ಅದೇ ಎಮ್ಮಿ ಸಿಗ್ನಲ್. ಅದು ಸೋಮವಾರ ರಾತ್ರಿನೂ ಟ್ರಾಫಿಕ್ ಇರುತ್ತಲ್ಲ ಎರಡು ಬೆಂಗಳೂರಲ್ಲಿ. ಬೆಂಗಳೂರೇ ಟ್ರಾಫಿಕ್ ಆದ್ರೆ ಸೋಮವಾರ ಮಂಗಳವಾರ ಅನ್ನೋದೇನು ಬಿಸಿ ಆಗ್ಬಿಡೈತೆ. ನಿನ್ ಗಾಗಲ್ ಸಾಕಪ್ಪ, ರೆಡ್ ಆಗ್ಬಿಡೈತೆ ಬಿಸಿ, ರೆಡ್ ಆಗ್ಬಿಡೈತೆ. ಬಾ ಈ ಕಡೆ ಬಾ. ಏನು ಫಸ್ಟ್ ಬೇಯಿಸ್ಕೊಬೇಕಾ? ಏನು ಬೇಯಿಸಲ್ಲ, ಚೆನ್ನಾಗಿ ಅದ್ರಲ್ಲಿ ರೋಸ್ಟ್ ಮಾಡಬೇಕು. ಇನ್ನೊಬ್ರು ಪ್ಲೇಯರ್ ಎಂಟ್ರಿ. ಏನು ನೋಡಿ ಗಾಯ್ಸ್, ಇವಾಗ ನೆಲಮಂಗ್ಲದಲ್ಲೆಲ್ಲ ಪೆಟ್ರೋಲ್ ಹಾಕ್ಸ್ತಾವ್ರು ನಮ್ಮ ಹುಡುಗರು ಗಾಡಿಗೆ. ಲಾಸ್ಟ್ ಟೈಮ್ ಇದೇ ಕಾರಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಇಲ್ಲಿ ಕೆಳಗಡೆ ಓಪನ್ ಆಗಿ ಫುಲ್ ಹೋಗ್ಬಿಟ್ಟಿದೆ. 2,000 ರೂಪಾಯಿ, 1,500 ಅಷ್ಟು, 1,000 ರೂಪಾಯಿ ಅಷ್ಟು ಫ್ರೀಯಲ್ಲಿ ಹೋಗ್ಬಿಟ್ಟಿತ್ತು. ಇದೇ ನಮ್ಮ ಸ್ಪೈಡರ್ ಮ್ಯಾನ್. ಡ್ರೆಸ್ ಕಂಡು ಆಗ್ಬಿಟ್ಟಿದ್ದೀನಿ ನನ್ನ ಮಗನಿಗೆ ಗ್ಲಾಸ್ ಹಾಕಿರೋದು. ಮೆಡ್ರಾಸ್ ಕಣ್ಣು ಆಗಿರೋದು ನಿನಗೆ ಬೈಲಿ. ಏನಾಗಿರೋದು ಎಲ್ಲಿ ಹೊಲ್ಟಿರೋದು? ಭದ್ರಾವತಿ. ಏನ್ಕೆ? ರಾಗಿ ಹಬ್ಬ, ಗೋಧಿ ಹಬ್ಬ, ಗೋಧಿ ಹಬ್ಬಕ್ಕೆ. ಮತ್ತೆ ಏನು ಗೋಧಿ ಹಬ್ಬ ಅಂತಾನೆ ಕರೆಯೋದು? ಇಲ್ಲ ತೀಜ್ ಅಂತ ಹೇಳ್ತಾರೆ. A few moments later. ನಿದ್ದೆ ಇಲ್ಲ, ಹಂಗೆ ಎದ್ದು ಬಿದ್ದು ಓಡ್ತಾ ಇದ್ದೆ. 1 ವಿಕೆಟ್ ಔಟ್, 2 ವಿಕೆಟ್ ಔಟ್, 3 ವಿಕೆಟ್ ಔಟ್. ಕೈ ನೋಡು, ಒಂದು ಇಲ್ಲ, ಇವನಂತೂ ಬಿದ್ದು ಹಾಡು ಹೇಳ್ತಾ ಇದ್ದ. ಏನೋ ಮಾಡ್ತಾ ಮಂತ್ರ ಏನೋ ಸ್ವಲ್ಪ ದೂರ ರೀಚ್ ಆಗ್ಬಿಡ್ತೀವಿ. ಊರಿಗೆ ಬಂದಿದ್ದೀವಿ, ಹೆಂಗ್ ಬಿದ್ದವ್ ನೋಡು. ಫೈನಲ್ ಬಂದಾಯ್ತು ಬೈಪಾಸ್.
ಭದ್ರಾವತಿಯಲ್ಲಿ ಬೆಳಗಿನ ಜಾವ ನಮ್ಮ ಸನ್ರೈಸ್. ನೈಟೆಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ ನಿದ್ದೆ ಮಾಡಿದೆ, ದೊಡ್ಡ ವಿಷಯ ಆಗ್ಬಿಟ್ಟಿತ್ತು. ನಿಮ್ಮೂರು ಅದೇ ಊರು ಏನ್ರಿ ನಿಮ್ಮೂರಲ್ಲಿ ಲೈಟಿಂಗ್ಸು? ಈಗ ಮಕ್ಳು ಹಾಲೆ ರೆಡಿ ಆಗ್ಬಿಟ್ಟಿರ್ತಾರೆ ಈಚೆ ಕಡೆಗೆ. ರಂಗೋಲಿ ಅಲ್ಲಿ ಬ್ಯಾನರ್ ನೋಡಲ್ಲಿ, ಬ್ಯಾನರ್ ನೋಡಲ್ಲಿ. ನಿಂದಿಲ್ಲ ಫೋಟೋ? ಹುಡುಗರೆಲ್ಲ ಚೆನ್ನಾಗಿ ಅವರಲ್ರಿ ನಿಮ್ಮೂರು ಮಸ್ತ್ ಮಸ್ತ್ ಆಗಿರ್ತಾರಪ್ಪ ಅಲ್ಲಿ. ನೀವನ್ನ ಕಡಿಮೆ ಮಗ ಚೆನ್ನಾಗಿಲ್ಲ. ಸ್ಟ್ರೈಟ್ ಹೆಂಗೋ ಹೋಗಾಗುತ್ತೆ. ಇರ್ಲಿಲ್ಲ, ಊರೊಳಗೆ ಹೋಗಕ್ ದಾರಿ ಇಲ್ಲ. ಹೇಳಿದ್ರು ನಮ್ಮ ದೊಡ್ಡಮ್ಮ ಊರೊಳಗಡೆ ಕಾರ್ ಇಲ್ಲ ಅಂತ. ಹೇಳಿದ್ರಾ? ಎಷ್ಟು ಬೇಗ ಹೇಳ್ತಾ ಇದ್ದ ನೋಡಿ ನೀನು. ಹೇಳ್ಬೇಕಿತ್ತು. ಹೊಳೆ ಗಂಗೂರ್ ನಮ್ಮ ಚಂದ್ರ ಅವ್ರ ಊರಿಗೆ ಬಂದಾಯ್ತು. ಊರಲ್ಲಿ ಜಾತ್ರೆ ನಡೀತಾ ಇದೆ ನೋಡಿ. ಏರಿಯಾ ಬೈಸಲ್ಲ ಹೆಂಗೋರಿದ್ದಿ ಊರಲ್ಲಿ. ನಮ್ಮೂರಿಗಿಂತ ಖರಾಬ್ ಊರಲ್ಲಿ. ಹ್ಞೂ ಹ್ಞೂ ಎಲ್ಲೋ ಚಂದ್ರ ಒಂದು ಬ್ಯಾನರ್ಗಳು ನಿನ್ನ ಫೋಟೋ ಇಲ್ಲ. ರೆಸ್ಪೆಕ್ಟೇ ಇಲ್ಲ ಗುರು. ಅಡ್ಡ ಬಯಸ್ನವ್ರೊಬ್ರು ಅಲ್ಲಿ ನೋಡಪ್ಪ, ಚಂದ್ರ ಅವ್ರ ಊರು ಫುಲ್ ಜಿಗಿ 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 ಅಂತ ಐತೆ. ಏನಂದರೆ ಬೆಳಗ್ಗೆ ನಾವು ಗೊಂದಿ ಡ್ಯಾಮಿಗೆ ಬಂದಿದ್ವಿ. ಎಷ್ಟು ಸಖತ್ತಾಗಿದೆ ಅಂದರೆ ಲಾಸ್ಟ್ ಟೈಮ್ ನಾನು ತೋರಿಸಿದೆ ನೋಡಿ, ಹೆಂಗೆ ಹರಿತಾ ಇದೆ ನೀರು. ಭದ್ರಾವತಿಲಂತೂ ನೀರು ಯಾವ ಲೆವೆಲ್ಗೆ ಹರಿತಾ ಇದೆ ನೋಡಿ ನೀರು. ಸಕ್ಕತ್ತಾಗಿ ಹರಿತಾ ಇದೆ ಗಾಯ್ಸ್. ಭದ್ರಾವತಿ ಕಡೆ ಬಂದರೆ ಇಲ್ಲಿ ಗೊಂದಿ ಡ್ಯಾಮ್ ಅಂತ ಇರುತ್ತೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಇಲ್ಲಿ ಎಲ್ಲಿ ತಿರುಗಿ ನೋಡಿದ್ರು ಬರೀ ಚಾನಲ್ಲು, ನೀರು ಬರೀ ಇದೆ. ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಬಾಯ್ಸ್ ಜೊತೆ ಬಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ಸಕ್ಕತ್ತಾಗಿದೆ ಅಂತ ಸ್ಪಾಟ್. ನಾವು ನಿನ್ನೆ ನೈಟು ಹೊರಟಿ ಅಲ್ಲಿಂದ ನಿದ್ದೆ ಇಲ್ಲದೆ ಎಷ್ಟೋ ಗಾಡಿ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಂದ ಬಂದು ಅರ್ಧಂಬರ್ಧ ನಿದ್ದೆ ಮಾಡಿಕೊಂಡು ಸೀದಾ ಅಲ್ಲಿಂದ ಮನೆಗೆ ಬಂದು ಮನೇಲಿ ಒಂದು 2 ಅವರ್ ನಿದ್ದೆ ಮಾಡಿ ಅದಾದಮೇಲೆ ಬಂದ್ವಿ ಲೊಕೇಶನ್ಗೆ. ಇಲ್ಲಿ ನೋಡಿ ಈಜಾಡೋಣ ಅಂತ ಬಂದ್ವಿ. ಸಿಕ್ಕಾಪಟ್ಟೆ ನೀರಿದೆ. ಸೊ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಬಿಸಿಲಿಗೆ ಅಲ್ಲೆಲ್ಲಾದ್ರೂ ಚಾನಲ್ ಗಿನಲ್ಲಿ ಹೋಗಿ ಈಜಾಡೋಣ ಅಂತ ಸುಮ್ಮನೆಲ್ಲ ಹೊರಟಿದ್ದೀವಿ ವಾಪಸ್ಸು. ಈ ನೀರಲ್ಲಿ ಈಜಾಡೋಕ್ಕೆ ಹೋದರೆ ಅಷ್ಟೇ, ನಾನು ಇರೋಲ್ಲ, ಯಾರೂ ಇರೋಲ್ಲ ಬಂದಿರೋದು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ವ್ಲಾಗ್ ಹಂಗೆ ಹಿಂಗೆ ಇರುತ್ತೆ, ಸ್ವಲ್ಪ ಶಾರ್ಟ್ ಅಲ್ಲಿ ಇಲ್ಲಿ ಅಷ್ಟೇ ತೆಗೆಯೋಕ್ಕಾಗಿದ್ದು ರಾತ್ರಿ ಎಲ್ಲ. ಸೊ ಇನ್ನೂ ಸಕ್ಕತ್ತಾಗಿ ವೀಡಿಯೋಸ್ಗಳು ಬರುತ್ತೆ, ನೋಡ್ತಾ ಇರಿ.